ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಸ್ಯಾರಿ ಪಲ್ಲು ಡಿಸೈನ್ ತೋರಿಸ್ತಾ ಇದ್ದೀನಿ. ಅದು ಹೇಗಿದೆ ಅಂತ ನೋಡ್ಕೊಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೆ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇದು ಬಂದು ಸಿಲ್ಕ್ ಸ್ಯಾರಿ ಬಂದು ಈ ಥರ ಇದೆ ನೋಡಿ. ಫಸ್ಟು ಸ್ಯಾರಿ ತೋರಿಸ್ಬಿಡ್ತೀನಿ. ಸ್ಯಾರಿ ಬಂದು ಈ ಥರ ಇದೆ. ರೆಡ್ ಕಲರ್, ಇದು ರೆಡ್ ಮತ್ತು ಗೋಲ್ಡು. ಬಾರ್ಡರ್ ಬಂದು ಈ ಥರ ಗ್ರೀನ್ ಕಲರ್ ಇದೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಸೂಪರಾಗಿದೆ ಅಲ್ವಾ. ಅದಕ್ಕೆ ನಾನು ಈ ಥರ ಹಾಕಿದ್ದೀನಿ. ಇದು ಸ್ಯಾರಿ ಪಲ್ಲು ಡಿಸೈನ್ಸು, ಪಿಕಾಕ್ ಡಿಸೈನು ಮತ್ತು ಎಲಿಫೆಂಟ್ ಡಿಸೈನ್ ನೋಡಿ. ಈ ಥರ ಬರುತ್ತೆ. ತುಂಬಾ ಸೂಪರಾಗಿದೆಯಲ್ವಾ. ಹಾಗೆ ಇದು ಪಿಂಕ್ ಶೇಡ್ ಕೂಡ ಇದೆ. ಅದಕ್ಕೋಸ್ಕರ ನಾನು ಪಿಂಕು ಮತ್ತು ಗೋಲ್ಡು ಮತ್ತು ಪಿಕಾಕ್ಗೆ ಮಾತ್ರ ಸಿಲ್ವರ್ನ ಯೂಸ್ ಮಾಡಿದ್ದೀನಿ. ಔಟ್ಲೈನಿಗೆ ಮಾತ್ರ ಸಿಲ್ವರ್ ಯೂಸ್ ಮಾಡಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಎಲಿಫೆಂಟ್ ಮತ್ತು ಪಿಕಾಕ್ ಡಿಸೈನು. ಫ್ರೆಂಡ್ಸ್, ಈ ಸ್ಯಾರಿಗೆ ನಾನು ಈ ಥರ ವರ್ಕ್ ಮಾಡಿಬಿಟ್ಟು, ಇದು ಬಂದು ಕಟ್ ವರ್ಕ್ ಶೇಪ್ ಇದೆಯಲ್ಲ, ಇದನ್ನು ಮೊಬೈಲ್ ಸ್ಯಾಲ್ರಿಂಗ್ ಬರುತ್ತಲ್ವ, ಅದರಲ್ಲಿ ನಾನು ಕಟ್ ಮಾಡಿದ್ದೀನಿ ನೋಡಿ. ಈ ಥರ ಬರುತ್ತೆ. ಈ ಸ್ಯಾರಿಗೆ ಬಂದು ಈ ಥರ ಮಾಡಿದ್ದೀನಿ. ಮೊಬೈಲ್ ಸ್ಯಾಲ್ರಿಂಗ್ ಬರುತ್ತಲ್ವ, ಅದರಲ್ಲಿ ಕಟ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಸ್ಯಾರಿಗೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ. ಸ್ಯಾರಿ ಪೂರ್ತಿ ಪಿಂಕ್ ಮತ್ತು ಗೋಲ್ಡ್ ಇದೆ ನೋಡಿ. ಈ ಥರನೇ ಇರೋದು ಸ್ಯಾರಿ ಪೂರ್ತಿ ಇದೇ ಥರ ಇದೆ. ಇದು ಕೂಡ ಸಿಲ್ಕ್ ಸ್ಯಾರಿ. ಇದು ಈ ಸ್ಯಾರಿಗೆ ನಾನು ಈ ಥರ ಮಾಡಿದ್ದೀನಿ. ಈ ಎಲ್ಲ ಡಿಸೈನ್ಸು ಕಸ್ಟಮರೇ ಸೆಲೆಕ್ಟ್ ಮಾಡ್ಕೊಂಡಿರೋದು ನೋಡಿ. ಇದಕ್ಕೆ ಇನ್ನೊಂದು ಶೇಡ್ ಇದ್ದಿದ್ರೆ, ಪಿಂಕ್ ಮತ್ತು ಗೋಲ್ಡ್ ಹಾಕಿದ್ದೀನಲ್ವಾ, ಇನ್ನೊಂದು ಶೇಡ್ ಇದೆ ಗ್ರೀನ್, ಆ ಥರ ಇದ್ದಿದ್ರೆ ಇನ್ನೂ ಸೂಪರಾಗಿ ಕಾಣಿಸ್ತಾ ಇತ್ತು ನೋಡಿ. ಸ್ಯಾರಿಯಲ್ಲಿ ಬೇರೆ ಕಲರ್ ಇಲ್ವಲ್ಲ, ನಾನು ಅದಕ್ಕೆ ಗೋಲ್ಡ್ ಮತ್ತು ಪಿಂಕ್ನ ಯೂಸ್ ಮಾಡಿ ಈ ಥರ ಮಾಡಿದ್ದೀನಿ. ಇಲ್ಲಿ ಮಧ್ಯದಲ್ಲಿ ಅಲ್ಲಲ್ಲಿ ಈ ಥರ ಒಂದೊಂದು ಕುಚ್ಚು ಹಾಕಿದ್ದೀನಿ. ಬೀಡ್ಸ್ ಹಾಕಿ ಈ ಥರ ಕುಚ್ಚು ಹಾಕ್ಸಿದ್ದೀನಿ. ಫ್ರೆಂಡ್ಸ್, ಈ ಸ್ಯಾರಿಗೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಅದಕ್ಕೆ ಸ್ಯಾಲ್ರಿಂಗಲ್ಲಿ ಮಾಡಿದ್ದೀನಲ್ವಾ ಕಟ್ ವರ್ಕ್ ಶೇಪ್ನ, ನಾನು ಈ ಸ್ಯಾರಿಗೆ ನೋಡಿ ಈ ಥರ ಮಾಡಿದ್ದೀನಿ. ನಾನು ಈ ಸ್ಯಾರಿಗೆ ಯಾವ ರೀತಿ ಹಾಕಿದ್ದೀನಿ ಅಂದರೆ ನೋಡಿ, ಬ್ಯಾಕ್ ಸೈಡ್ ಇದು ಈ ಥರ ಫಿನಿಶಿಂಗ್ ಕೊಟ್ಟಿದ್ದೀನಿ. ನಾವು ಫಾಲ್ ಹಾಕ್ತೀವಲ್ಲ, ಸ್ಯಾರಿಗೆ ಫಾಲ್ ಹಾಕ್ತೀವಲ್ಲ, ಆ ಥರ ಹಾಕಿದ್ದೀನಿ. ಈ ಸ್ಯಾರಿಗೆ ಬಂದು ನಾನು ಈ ಥರ ಮಾಡಿದ್ದೀನಿ ನೋಡಿ. ಇದು ಬ್ಯಾಕ್ ಸೈಡು. ನಾವು ಫಾಲ್ ಹಾಕ್ತೀವಲ್ಲ, ಅದೇ ಥರನೇ ಈ ಥರ ಹಾಕಿದ್ದೀನಿ. ಸ್ಟಿಚ್ ಮಾಡೋವಾಗ ಸೀದನಲ್ಲಿ ಒಂದು ಲೈನಿಂಗ್ ಪೀಸ್ನ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಈ ಕಡೆ ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಉಲ್ಟಾ ಹಾಕ್ಬಿಟ್ಟು ಈ ಥರ ಹೊಲ್ದಿದ್ದೀನಿ. ಹಾಗೆ ಇಲ್ಲೂ ಅಷ್ಟೇ ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಈ ಥರ ಇಷ್ಟ ಆಯಿತು ಫ್ರೆಂಡ್ಸ್. ನನಗೆ ಅದಕ್ಕಿಂತ ಇದು ತುಂಬ ಇಷ್ಟ ಆಯಿತು. ಫಿನಿಶಿಂಗ್ ತುಂಬಾ ನೀಟಾಗಿ ಬಂದಿದೆಯಲ್ವಾ. ಅದು ಕಟ್ ವರ್ಕ ನಾವು ಸ್ಯಾಲ್ರಿಂಗಲ್ಲಿ ಕಟ್ ಮಾಡ್ತೀವಲ್ಲ, ಸ್ಯಾಲ್ರಿಂಗಲ್ಲಿ ಕಟ್ ಮಾಡೋದು ಅಂದರೆ ಅದು ಹೀಟ್ ಮಾಡಿಕೊಂಡು ನಾವು ಕಟ್ ಮಾಡೋದಲ್ವ, ಅದು ಸುಟ್ಟಂಗಿರುತ್ತೆ. ಅದ್ರ ಬದಲು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಈ ಥರ ಒಂದು ಸ್ಯಾರಿಗೆ ನಾನು ಟ್ರಯಲ್ ಮಾಡಿದ್ದೀನಿ. ಇದು ಫಸ್ಟ್ ಟೈಮೇ ನಾನು ಈ ಥರ ಟ್ರಯಲ್ ಮಾಡಿರೋದು. ಫ್ರೆಂಡ್ಸ್, ಈ ಥರ ಚೆನ್ನಾಗಿರುತ್ತಾ ಇಲ್ವಾ, ಸ್ಯಾಲ್ರಿಂಗ್ ಮಿಷಿನಲ್ಲಿ ಕಟ್ ಮಾಡಿ ಮಾಡೋದು ಚೆನ್ನಾಗಿರುತ್ತಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದೀನಿ. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಥರ ಮಾಡಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮಾಡಿ. ನೋಡಿ, ಬ್ಯಾಕ್ ಸೈಡು ಎಲ್ಲ ಕಡೆನೂ ಅಷ್ಟೇ ಈ ಥರ ಬಂದಿದೆ, ನೀಟಾಗಿ ಬಂದಿದೆ. ಫ್ರೆಂಡ್ಸ್, ಹಾಗೆ ನಿಮಗೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಕೂಡ ಇದೇ ಫಸ್ಟ್ ಟೈಮ್ ಮಾಡಿರೋದು ಈ ಥರ. ನೋಡೋಣ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂದ್ಬಿಟ್ಟು ನೋಡಿ. ಇದಕ್ಕಾಗೆ ಇನ್ನೂ ಒಂದು ಸ್ಟೋನ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ಟೋನ್ಸ್ ಹಾಕ್ತೀನಿ ಒಂದೊಂದು. ಫ್ರೆಂಡ್ಸ್, ಹಾಗೆ ಇನ್ನೂ ಒಂದು ಸ್ಯಾರಿ ಇತ್ತಲ್ವ, ಅದು ಕೂಡ ಈ ಥರ ಕುಚ್ಚಾಕಕ್ಕೆ ಕೊಟ್ಟಿದ್ದೀನಿ. ಅದು ಇನ್ನೂ ಕೊಟ್ಟಿಲ್ಲ, ಅದು ಹಾಕಿದ್ಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಹಾಗೆ ನಿಮಗೆ ಯಾವ ಸ್ಯಾರಿ ಪಲ್ಲು ಡಿಸೈನ್ಸ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಹಾಗೆ ಇನ್ನೊಂದೆರಡು ಬ್ಲೌಸ್ ಡಿಸೈನ್ ತೋರಿಸ್ತೀನಿ.
ಇದು ಬಂದು ನೋಡಿ, ಇದು ಸ್ಟಿಚಿಂಗ್ ಆಗಿದೆ. ನಾನು ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ನಲ್ವ, ಇದೇ ಡಿಸೈನು ನೋಡಿ. ಶಾರ್ಟ್ಸಲ್ಲಿ ಕೂಡ ನೋಡಿರ್ತೀರ ನೀವು. ಬ್ಲೌಸ್ ಬಂದು ಈ ಥರ ಇದೆ. ಸ್ಲೀವ್ ಬಂದು ಈ ಥರ ಮಧ್ಯದಲ್ಲಿ ಬಾರ್ಡ್ರನ್ನ ಕೊಟ್ಟು ಈ ಥರ ವರ್ಕ್ ಮಾಡಿದ್ನಲ್ವ. ನಾನು ಫಸ್ಟ್ ಟೈಮ್ ಟ್ರಯಲ್ ಮಾಡಬೇಕಾದ್ರೆ ನಮ್ಮದೇ ಬ್ಲೌಸ್ನ ಟ್ರಯಲ್ ಮಾಡಿದೆ. ನಮಗೊಂದಷ್ಟು ಐಡಿಯಾ ಸಿಗುತ್ತೆ ಅಂದ್ಬಿಟ್ಟು ನಾನು ನನ್ನ ಬ್ಲೌಸ್ಗೆ ಟ್ರಯಲ್ ಮಾಡಿದ್ನಿ ನೋಡಿ. ಯಾವುದೇ ಒಂದು ಡಿಸೈನ್ ಫಸ್ಟ್ ಟೈಮ್ ನಾನು ಟ್ರಯಲ್ ಮಾಡಬೇಕು ಅಂದರೆ ಹೊಸದಾಗಿ ಫಸ್ಟು ನನ್ನ ಬ್ಲೌಸ್ ಮೇಲೆ ಟ್ರಯಲ್ ಮಾಡಿಬಿಟ್ಟು ಆಮೇಲೆ ಕಸ್ಟಮರ್ ಬ್ಲೌಸ್ ಮೇಲೆ ಟ್ರಯಲ್ ಮಾಡ್ತೀನಿ. ಯಾಕಂದರೆ ಫಿನಿಶಿಂಗ್ ಯಾವ ರೀತಿ ಬರುತ್ತೋ ಅಂತ ಒಂದು ಸ್ವಲ್ಪ ಭಯನೂ ಇರುತ್ತಲ್ವ. ಫಸ್ಟು ನಮ್ಮ ಬ್ಲೌಸ್ ಮೇಲೆ ಟ್ರಯಲ್ ಮಾಡಾದಮೇಲೆ ನನಗೆ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಎಲ್ಲ ಇದ್ದರೆ ಏನು ಮಾಡ್ಕೋಬೇಕು ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ನನಗೂ ಕೂಡ ಇದ್ರ ಮೇಲೆ ಟ್ರಯಲ್ ಮಾಡಿದ್ಮೇಲೆ ನನಗೂ ಕೂಡ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಎಲ್ಲ ಗೊತ್ತಾಯಿತು. ನೆಕ್ಸ್ಟ್ ಟೈಮ್ ಯಾವ ರೀತಿ ಮಾಡಬೇಕು ಅನ್ನೋದು. ಫ್ರೆಂಡ್ಸ್, ಈ ಡಿಸೈನ್ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ತುಂಬಾ ಸೂಪರಾಗಿದೆಯಲ್ವ ಈ ಡಿಸೈನು. ಸ್ಯಾರಿ ಬಂದು ಪಿಂಕ್ ಕಲರ್ ಇದೆ. ಹಾಗೆ ಇನ್ನೂ ಒಂದು ಡಿಸೈನ್ ತೋರಿಸ್ತೀನಿ ನೋಡಿ. ಇದು ತುಂಬ ಸಿಂಪಲ್ ಡಿಸೈನೇ. ಬ್ಯಾಕ್ ಪಾರ್ಟ್ ಬಂದು ಈ ಥರ ಬರುತ್ತೆ. ಸ್ಲೀವ್ ಬಂದು ಈ ಥರ ಬರುತ್ತೆ. ಈ ಸ್ಲೀವ್ ಡಿಸೈನ್ ನೀವೆಲ್ಲ ನೋಡಿರ್ತೀರಲ್ಲ, ತುಂಬ ಕಲರ್ ಕಾಂಬಿನೇಷನಲ್ಲಿ ತುಂಬ ಡಿಸೈನ್ಸ್ ಹಾಕ್ಬಿಟ್ಟೆ ನಾನು. ತುಂಬ ಜನ ಕಸ್ಟಮರ್ಗೆ ಈ ಸ್ಲೀವ್ ಡಿಸೈನು ತುಂಬಾ ಇಷ್ಟ ಆಗೋಯಿತು. ಅದಕ್ಕೆ ತುಂಬ ಜನ ಕಸ್ಟಮರ್ಸು ಈ ಡಿಸೈನ್ನ ಹಾಕ್ಸ್ಕೊಂಡಿದ್ದಾರೆ. ಸ್ಲೀವ್ ಡಿಸೈನ್ ಮಾತ್ರ ಇದು ತುಂಬಾ ಸೂಪರ್ ಆಗಿದೆಯಲ್ವಾ, ಕಟ್ ವರ್ಕ್ ಶೇಪಲ್ಲಿ. ತುಂಬ ಸಿಂಪಲ್ ಡಿಸೈನು, ಹಾಗೆ ಕಾಸ್ಟ್ ಕೂಡ ತುಂಬಾ ಕಡಿಮೆ ಇದೆ. ಅದಕ್ಕೆ ಎಲ್ಲರಿಗೂ ಈ ಡಿಸೈನ್ ತುಂಬ ಇಷ್ಟ ಆಗ್ತಾ ಇದೆ. ಫ್ರೆಂಡ್ಸ್, ಹಾಗೆ ಇನ್ನೊಂದು ಡಿಸೈನ್ ತೋರಿಸ್ತೀನಿ. ಇದು ಸ್ಯಾರಿ ಬಂದು ಬ್ಲೂ ಕಲರ್ ಇದೆ. ಅದಕ್ಕೆ ನಾನು ಈ ಥರ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀನಿ. ಗೋಲ್ಡ್ ಜಾಸ್ತಿ ಕೊಟ್ಟಿದ್ದೀನಿ, ಯಾಕಂದರೆ ಇದು ಮೆರೂನ್ ಡಾರ್ಕ್ ಇದೆಯಲ್ವಾ, ಅದಕ್ಕೆ ಬ್ಲೂ ಇದ್ರ ಮೇಲೆ ಅಷ್ಟೊಂದು ಹೈಲೈಟ್ ಆಗಿರಲ್ಲ ಅಂದ್ಬಿಟ್ಟು ಗೋಲ್ಡ್ ಜಾಸ್ತಿ ಕೊಟ್ಟು ಬ್ಲೂನ ಈ ಥರ ಮಾಡಿದ್ದೀನಿ. ಬ್ಲೂ ಕಲರ್ನ ಈ ಥರ ಫ್ಲವರ್ ಡಿಸೈನ್ ಮಾತ್ರ ಹಾಕಿದ್ದೀನಿ. ಇದು ಪಾಟ್ ನೆಕ್ ಡಿಸೈನು ತುಂಬಾ ಚೆನ್ನಾಗಿದೆಯಲ್ವಾ. ಹಾಗೆ ಇದು ಬಂದು ಫ್ರಂಟಿಗೆ ಬರುತ್ತೆ. ಸ್ಲೀವ್ ಬಂದು ಈ ಥರ ಬರುತ್ತೆ. ಹಾಗೆ ಈ ಡಿಸೈನ್ ನೋಡಿ, ಇದು ತುಂಬ ಸಿಂಪಲ್ ಡಿಸೈನು, ಆದರೆ ಫಿನಿಶಿಂಗ್ ಮಾತ್ರ ತುಂಬಾ ಸೂಪರಾಗಿ ಬಂದಿದೆ ನೋಡಿ. ಈ ಥರ ಬರುತ್ತೆ ಡಿಸೈನು, ತುಂಬ ಸಿಂಪಲ್ಲಾಗಿ ಇದೆ. ಸ್ಲೀವ್ ಬಂದು ಈ ಥರ ಬುಟ್ಟಾಸ್ ಹಾಕಿದ್ದೀನಿ. ತುಂಬ ಸಿಂಪಲ್ ಡಿಸೈನ್ಸ್ ಕೇಳೋರು ತುಂಬಾ ಜಾಸ್ತಿ ಇದ್ದಾರಲ್ವ, ಅದಕ್ಕೆ ನಾನು ತುಂಬ ಸಿಂಪಲ್ ಡಿಸೈನ್ಸೇ ಜಾಸ್ತಿ ಹಾಕಿದ್ದೀನಿ. ಸೇಮ್ ಇದೇ ಡಿಸೈನೇ, ಇನ್ನೂ ಒಂದು ಕಲರ್ ಕಾಂಬಿನೇಷನ್ ಮಾಡಿದ್ದೀನಿ, ಅದು ಕೂಡ ತೋರಿಸ್ತೀನಿ. ಸೇಮ್ ಡಿಸೈನು ಇನ್ನೊಂದು ಬ್ಲೌಸ್ಗೆ ಹಾಕಿದ್ದೀನಿ ನೋಡಿ. ಸ್ಯಾರಿ ಬಂದು ಡಾರ್ಕ್ ಗ್ರೀನ್ ಇದೆ. ಅದಕ್ಕೆ ಡಾರ್ಕ್ ಗ್ರೀನ್ ಮತ್ತು ಲೈಟ್ ಗ್ರೀನ್ನ ಕೊಟ್ಟು ಮತ್ತು ಗೋಲ್ಡ್ ಕೊಟ್ಟು ಈ ಥರ ಮಾಡಿದ್ದೀನಿ. ಸಿಂಪಲ್ ಡಿಸೈನೇ. ಹಾಗೆ ಸ್ಲೀವ್ ಬಂದು ಈ ಥರ ಒಂದು ಬುಟ್ಟ ಹಾಕಿದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ಸ್ ಎಲ್ಲ ತುಂಬ ಕಡಿಮೆ ಪ್ರೈಸಲ್ಲೇ ಇದೆ. ಅದಕ್ಕೆ ತುಂಬ ಸಿಂಪಲ್ಲಾಗೆ ಬೇಕು ಅಂದರೂ, ಕಾಸ್ಟ್ ಕಡಿಮೆ ಬೇಕು ಅಂದರೆ ಈ ಥರ ಸಿಂಪಲ್ ಡಿಸೈನ್ಸ್ನ ಹಾಕ್ಸ್ಕೋಬೋದು. ಹಾಗೆ ಇನ್ನೊಂದು ಡಿಸೈನು, ಇದು ಬಂದು ಸ್ಲೀವ್ ಡಿಸೈನ್ ತುಂಬಾ ಚೆನ್ನಾಗಿದೆ ನೋಡಿ. ಸ್ಲೀವ್ ಬಂದು ಈ ಥರ ಬರುತ್ತೆ. ಇದು ಸ್ಲೀವ್ ಡಿಸೈನ್ ಸಪ್ರೇಟು ಮತ್ತು ಬ್ಯಾಕ್ ಡಿಸೈನ್ ಸಪ್ರೇಟು, ಒಂದೇ ಡಿಸೈನ್ ಅಲ್ಲ. ಅದಕ್ಕೆ ನಾನು ಈ ಸ್ಲೀವ್ ಡಿಸೈನ್ ಬೇಕು ಅಂದ್ಬಿಟ್ಟು ಈ ಥರ ಹಾಕಿದ್ದೀನಿ. ಈ ಸ್ಲೀವ್ ಡಿಸೈನ್ನ ಮ್ಯಾಚ್ ಮಾಡಿಕೊಂಡು ಅದಕ್ಕೆ ಸೆಟ್ ಆಗೋ ಥರ ಈ ಥರ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಬಂದು ಯೆಲ್ಲೋ ಕಲರ್ ಇದೆ, ಯೆಲ್ಲೋ ಮತ್ತು ಪಿಂಕು. ಅದಕ್ಕೆ ನಾನು ಈ ಥರ ಯೆಲ್ಲೋ ಕಲರ್ ಮತ್ತು ಪಿಂಕ್ ಕಲರ್ ಕೊಟ್ಟಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.